ಹಾಯ್ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಕಾವೇರಿ ಕುಕ್ಕಿಂಗ್ ಚಾನಲ್. ಇವತ್ತು ನಾನು ಮಾಡ್ತಾ ಇರೋಂಥ ರೆಸಿಪಿ ರೀ ಉತ್ತರ ಕರ್ನಾಟಕ ಸ್ಪೆಷಲ್ ಬದನೆಕಾಯಿ ಎಣ್ಗಾಯಿ ಪಲ್ಯ ರೀ. ಇದನ್ನು ಮೊಸರು ಜೊತೆ ರೊಟ್ಟಿ ಜೊತೆ ತಿನ್ನೋಕೆ ಮಸ್ತಾಗಿರತ್ತೆ ರೀ. ಈ ಥರ ಒಂದು ಸರಿ ಮಾಡಿ ನೋಡಿರಿ. ಈಗ ಇದಕ್ಕೆ ಬೇಕಾಗಿರೋಂಥದ್ದು ರೀ ಶೇಂಗಾ ಕಾಳು ಸ್ವಲ್ಪ ತೊಗೊಂಡಿನಿ ರೀ, ಮತ್ತು ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಈ ಥರ ಕಟ್ ಮಾಡಿ ಇಟ್ಕೊಂಡಿನಿ ರೀ. ಆಮೇಲೆ ಒಂದು ಸ್ವಲ್ಪ ಕೊಬ್ಬರಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿನಿ ರೀ, ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ರೀ, ಆಮೇಲೆ 1 ಟೀ ಸ್ಪೂನಷ್ಟು ಜೀರಿಗೆ ರೀ. ಈಗ ಇದನ್ನೇನು ಮಾಡೋಣ ಅಂದ್ರೆ ರೀ, ಶೇಂಗಾ ಕಾಳು ಮತ್ತು ಜೀರಿಗೆ ಆಮೇಲೆ ಈರುಳ್ಳಿನ ಈ ಥರ ಹುರಿದಿಟ್ಕೊಂಡಿನಿ ರೀ. ಒಂದು ಸ್ವಲ್ಪ ಹುರಿದಿಟ್ಕೋಬೇಕು ರೀ. ಈಗ ಈ ಥರ ಹುರಿದಿಟ್ಕೊಂಡೆ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ರಿ. ಮಿಕ್ಸಿ ಜಾರಿಗೆ ಎಣ್ಗಾಯಿಗೆ ಮಸಾಲ ತುಂಬಾಕ್ರಿ. ಈ ಥರ ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ರಿ. ಈಗೇನು ಮಾಡೋಣ್ರಿ, ಇದಕ್ಕೆ 1 ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಂಡ್ರಿ. ಆಮೇಲೆ 3 ಟೀ ಸ್ಪೂನಷ್ಟು ಖಾರದ ಪುಡಿ ರೀ, ಅಚ್ಚ ಖಾರದ ಪುಡಿ ಹಾಕ್ಕೊಂಡ್ರಿ. ಮತ್ತು 1 ಟೀ ಸ್ಪೂನಷ್ಟು ಗರಂ ಮಸಾಲ 1 ಟೀ ಸ್ಪೂನಷ್ಟು ಹಾಕ್ಕೊಂಡ್ರಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ರೀ. ಉಪ್ಪು ಹಾಕ್ಕೊಂಡು ಇದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ನೀರು ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊಳ್ಳೋಣ್ರಿ. ಈಗ ನೋಡಿರಿ ನಮ್ಮದು ಎಣ್ಗಾಯಿ ಮಸಾಲ ರೆಡಿ ಆಗೈತೆ ರೀ. ಈಗ ಏನು ಮಾಡೀನಂದ್ರೆ ಅಷ್ಟೊತ್ತಿಗೆ ನಾನು ರೀ ಈ ಥರ ಸಣ್ಣ ಸಣ್ಣ ಬದ್ನೆಕಾಯಿ ರೀ ಈ ಥರ ಕಟ್ ಮಾಡಿ ಇಟ್ಕೊಂಡೀನಿ ರೀ. ಈಗ ಈ ಥರ ನೋಡಿರಿ ಮೇಲೆ ಅಷ್ಟೇ ಈ ಥರ ಕಟ್ ಮಾಡಿ ಇಟ್ಕೊಂಡೀನಿ ರೀ. ಈ ಸಣ್ಣ ಇದಕ್ಕೆ ಈ ಎಣ್ಗಾಯಿ ಪಲ್ಯಕ್ಕೆ ರೀ ಸಣ್ಣದಾಗಿರೋ ಅಂಥ ಬದ್ನೆಕಾಯಿ ಇದ್ರೆ ಚಂದ ಇರುತ್ತೆ ರೀ. ಈಗ ನೋಡಿರಿ ಇದ್ರೊಳಗೆ ಆವಾಗಲೇ ಮಸಾಲ ರುಬ್ಬಿಟ್ಕೊಂಡಂಥ ಮಸಾಲಾನ ರೀ ಈ ಥರ ಒಳಗೆ ಪೂರ್ತಿಯಾಗಿ ತುಂಬ್ಕೊಳ್ಳೋಣ್ರಿ. ನೋಡಿರಿ ಈ ಥರ ತುಂಬ್ಕೊಂಡ್ರಿ, ಮಸಾಲೆ ಎಲ್ಲ ತುಂಬ್ಕೊಂಡ್ರಿ. ಇದೇ ಥರ ಅಷ್ಟು ಬದ್ನೆಕಾಯಿಗೆ ಮಸಾಲ ತುಂಬಿಟ್ಕೊಂಡ್ರಿ. ನೋಡಿರಿ ಈಗ ಎಲ್ಲ ತುಂಬಿಟ್ಕೊಂಡೀನಿ ರೀ. ಈಗ ಅಷ್ಟೊತ್ತಿಗೆ ಏನು ಮಾಡೋಣ್ರಿ, ಗ್ಯಾಸ್ ಮೇಲೆ ಒಂದು ಬೋಗಾಣಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರಿ. ಈ ಎಣ್ಗಾಯಿ ಪಲ್ಯಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ರೇ ಚೆನ್ನಾಗಿ ಬರುತ್ತೆ ರೀ. ಹಾಗಾಗಿ ನೋಡಿರಿ ಈಗ ಎಣ್ಣೆ ಕಾದಿದ್ರಿ. ಈಗ ಏನು ಮಾಡತ್ತೀನಿ ಅಂದ್ರೆ ಕರಿಬೇವು ಎಲೆ ಹಾಕ್ಕೊಂಡೀನಿ ರೀ. ಹಾಕ್ಕೊಂಡು ಆಮೇಲೆ ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊಂಡ್ರಿ ಒಗ್ಗರಣೆಗೆ. ಮತ್ತು ಒಂದು 5-6 ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡೀನಿ ರೀ. ಅದನ್ನು ಇದ್ರೊಳಗೆ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡ್ರಿ. ಈ ಥರ ಫ್ರೈ ಮಾಡ್ಕೊಂಡ್ಮೇಲೆ ಈಗ ಏನು ಮಾಡೋಣ್ರಿ, ನಾವು ಎಣ್ಗಾಯಿ ತುಂಬಿಟ್ಕೊಂಡಿದ್ವಲ್ಲ ರೀ ಬದ್ನೆಕಾಯಿ ಒಳಗೆ ಮಸಾಲೆ ಹಾಕ್ಕೊಂಡು ಇದನ್ನು ಎಣ್ಣೆ ಒಳಗೆ ಇನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೊಂಡ್ರಿ. ನೋಡಿರಿ ಈ ಥರ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಂಡ್ರಿ. ಎಣ್ಣೆ ಒಳಗೆ ಒಂದು ಸ್ವಲ್ಪ ಹೊತ್ತು ಬಾಡಿಸ್ಕೊಂಡ್ರಿ. ಈ ಥರ ನೋಡತ್ತಿರಲ್ಲ ಹೆಂಗೆ ಕಾಣಕತ್ತದ ಅಂತ್ರಿ. ನೋಡಿರಿ ಚಂದಂಗೆ ಇದನ್ನು ಒಂದು ಸ್ವಲ್ಪ ಹೊತ್ತು 1 ನಿಮಿಷದಷ್ಟು ಈ ಥರ ಮಾಡಿಸ್ಕೊಂಡ್ರಿ. ಇದರಿಂದ ಎಣ್ಣೆ ಹಿರ್ಕೊಳ್ತೈತ್ರಿ ಮಸಾಲೆ ಎಲ್ಲ ನಮ್ದು. ಈಗೇನು ಮಾಡೋಣ್ರಿ, ಆವಾಗಲೇ ರುಬ್ಬಿಟ್ಕೊಂಡಿದ್ವಿ ಅಂತಾರೆ ಜಾರ್ ಒಳಗೆ ರೀ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಹಾಕ್ಕೊಂಡು ಬದ್ನೆಕಾಯಿ ಮುಳುಗೋವರೆಗೂ ನೀರು ಹಾಕ್ಕೊಂಡ್ರಿ. ನೀರು ಹಾಕಿ ಒಂದು ಸ್ವಲ್ಪ ಇದಕ್ಕೆ ನೀರು ಜಾಸ್ತಿನೇ ಹಾಕ್ಬೇಕ್ರಿ. ಕುದಿಯೋದು ಭಾಳ ಹೊತ್ತಾಗತ್ತೆ ರೀ ಬದ್ನೆಕಾಯಿ. ಹೀಗಾಗಿ ಇದು ಬದ್ನೆಕಾಯಿ ಮುಳುಗೋವರೆಗೂ ನೀರು ಹಾಕ್ಕೊಂಡು ಇದನ್ನೇನು ಮಾಡೋಣ್ರಿ, ಒಂದು 5 ನಿಮಿಷ ಕುದಿಯಾಕೆ ಬಿಡೋಣ್ರಿ. ಮುಚ್ಚಳ ಮುಚ್ಚಿ ಕುದಿಯಾಕೆ ಬಿಡೋಣ್ರಿ. ಈಗ ನೋಡಿರಿ ಒಂದು 5 ನಿಮಿಷ ಆಗೈತ್ರಿ. ಈಗ ಕುದಿಯಾಕತ್ತೈತ್ರಿ ಬದ್ನೆಕಾಯಿ. ಈಗೇನು ಮಾಡೋಣ ಅಂದ್ರೆ ಒಂದು ಸ್ವಲ್ಪ ಮಸಾಲೆ ಉಳಿಸಿಟ್ಕೊಂಡಿದ್ದೀನಿ ರೀ ನಾನು ಆವಾಗಲೇ. ಅದನ್ನ ಇದ್ರೊಳಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ರಿ. ಮೊದಲಿಗೆ ಹಾಕ್ಕೊಂಡ್ರೆ ಏನಾಗತ್ತಂದ್ರೆ ಇದು ಮಸಾಲ ಎಲ್ಲ ತಳ ಹಿಡ್ಕೊತೈತ್ರಿ. ಹೀಗಾಗಿ ಈ ಕುದಿಯೋ ಟೈಮ್ದಾಗ ಹಾಕ್ಕೊಳಕತ್ತೇನೆ ರೀ. ನೋಡಿರಿ ಈಗ ಹಾಕ್ಕೊಂಡು ಮತ್ತೊಂದು 5 ನಿಮಿಷ ಬಿಡೋಣ್ರಿ. ಈಗ ನೋಡಿರಿ ನಮ್ಮ ಎಣ್ಗಾಯಿ ಪಲ್ಯ ರೆಡಿ ಆಗೈತ್ರಿ. ನೋಡಿರಿ ಯಾವ ಥರ ಕುದ್ದೈತೆ ಅಂತೇಳಿ. ಈಗ ಇದಕ್ಕೇನು ಮಾಡೋಣ, ಒಂದು ಸ್ವಲ್ಪ ಗುರೆಳ್ಳು ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ರಿ. ಈ ಥರ ಮಸ್ತ್ ಟೇಸ್ಟಿ ಆಗಿರುವಂಥ ಉತ್ತರ ಕರ್ನಾಟಕ ಸ್ಪೆಷಲ್ ಬದ್ನೆಕಾಯಿ ಎಣ್ಗಾಯಿ ಪಲ್ಯ ರೆಡಿ ರೀ.
ಈ ಥರ ಈ ಪಲ್ಯ ಮಾಡಿ ನೋಡಿರಿ. 2 ರೊಟ್ಟಿ ತಿನ್ನೋರು 4 ರೊಟ್ಟಿ ತಿಂತಾರೆ ರೀ. ಅಷ್ಟು ಟೇಸ್ಟಿಯಾಗಿರತ್ತೆ ರೀ ಈ ಪಲ್ಯ. ನನ್ನ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನೋಡಿರಿ, ಈಗ ಇದಕ್ಕೆ ಸ್ವಲ್ಪ ಮೊಸರು ಹಾಕ್ಕೊಂಡು ರೊಟ್ಟಿ ಜೊತೆ, ಜೋಳದ ರೊಟ್ಟಿ ಜೊತೆ ತಿಂದ್ರೆ ಮಸ್ತ್ ಟೇಸ್ಟಿಯಾಗಿರತ್ತೆ ರೀ. ನೀವು ಒಂದು ಸರಿ ಮಾಡಿ ನೋಡಿರಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ರೀ.